ಬಾಗುರು ಟಾರ್ಗೆಟ್ 20 ಮುಗಿಸಿದ್ವಲ್ಲ, ಈಗ ಟಾರ್ಗೆಟ್ 35 ಹೋಗೋಣ. ಏನು ಟಾರ್ಗೆಟ್ 35 ಅಂದರೆ ಪಾಲಿನಾಮಿಯಲ್ ಒಂದು ಕನ್ಫರ್ಮ್ ಕ್ವಶನ್ಸ್ ಬರುತ್ತೆ, ಜೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ನೀವು ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಓದ್ಕೊಂಡ್ರೆ ಕನ್ಫರ್ಮ್ ಒಂದು 2 ಮಾರ್ಕರ್ ಆಗುತ್ತೆ. ಮತ್ತೆ ಕೋಆರ್ಡಿನೇಷನ್ ಜಾಮೆಟ್ರಿ ಒಂದು 3 ಮಾರ್ಕರ್ ಬರುತ್ತೆ. ಸೆಕ್ಷನ್ ಫಾರ್ಮುಲಾ ಬರ್ಬೋದು, ಇಲ್ಲ ಮಿಡ್ ಪಾಯಿಂಟ್ ಫಾರ್ಮುಲಾ ಬರ್ಬೋದು. ಯಾವ ಕಾನ್ಸೆಪ್ಟ್ ಅವ್ರು ಬರಲಿ ಕೋಆರ್ಡಿನೇಷನ್ ಜಾಮೆಟ್ರಿ ಈಸಿ ಇರುತ್ತೆ. ರಿಯಲ್ ನಂಬರ್ ಎಸ್ ಸಿ ಎಫ್ ಮತ್ತೆ LCM ಕಂಡಿಡಿಯೋದು ಫಾರ್ಮುಲಾ ಬೇಸ್ಡ್ ಒಂದು ಕ್ವಶನ್ಸ್ ಬರುತ್ತೆ 2 ಮಾರ್ಕರು. ಪ್ರೊಬಾಬಿಲಿಟಿ ಕನ್ಫರ್ಮ್ 3 ಮಾರ್ಕರು. ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತೇಳಿ ನಾನು ಡಾಕ್ಟರ್ KCC ಆ್ಯಪಲ್ಲಿ ಹಾಕಿರ್ತೀನಿ, ಬೇಕು ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ. ಟ್ರಿಗ್ನೋಮೆಟ್ರಿ, ಆಂಗಲ್ ಟೇಬಲ್, ಯಾವ್ದಾವ್ದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ಸತಿ ನಿಮಗೆ ಯಾವ ಥರ ಕ್ವಶನ್ಸ್ ಕೇಳಿದೆ, ಯಾವ ಥರ ಕೇಳ್ಬೋದು ಆ ಕ್ವಶನ್ಸ್ ನಾನು ಹಾಕಿರ್ತೀನಿ. ಸೊ ಲೈಕ್ ಕೆಲವು ಡೈಲಿ ನಾನು ಲೈವ್ ಕ್ಲಾಸಸ್ ತಗೋತೀನಿ, ಬೇಕು ಅನ್ನೋರು ಜಾಯ್ನ್ ಆಗಿ. ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯಾವುದೇ ಚಾಪ್ಟ್ರಿಂದ ಕೇಳ್ಬೋದು ಅಂದರೆ ಸರ್ಫೇಸ್ ಏರಿಯಾ ವಾಲ್ಯೂಮು, AP ಮತ್ತು ಕೋಆರ್ಡಿನೇಷನ್ ಜಾಮೆಟ್ರಿ ಫಾರ್ಮುಲಾಸ್ ಕೇಳ್ಬೋದು. ಎಲ್ಲ ಫಾರ್ಮುಲಾಸ್ ಒಂದ್ಸರಿ ಓದ್ಕೊಳ್ಳಿ. ಮಿನಿಮಮ್ 2 to 3 ಮಾರ್ಕ್ಸ್ ಬಂದೇ ಬರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ 2 ಮಾರ್ಕರ್ ಕನ್ಫರ್ಮ್ ಬಂದೇ ಬರುತ್ತೆ. ಸೊ ಯಾರಾದರೂ ನೆಕ್ಸ್ಟ್ ಟಾರ್ಗೆಟ್ 20 ಮುಗಿಸಿ, ಟಾರ್ಗೆಟ್ 35 ಮುಗಿಸಿ, ಟಾರ್ಗೆಟ್ 45 ಬೇಕು ಅಂತಂದರೆ ಟಾರ್ಗೆಟ್ 45 ಅಂತೇಳಿ ನನಗೆ DM ಮಾಡಿ, ನಾನು ನಿಮಗೆ ಟಾರ್ಗೆಟ್ 45 ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.